ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೂಜೆ ಸಾಮಾನು ಅಥವಾ ಹಿತ್ತಾಳೆ ಸಾಮಾನು ಅಥವಾ ತಾಮ್ರದ ಸಾಮಾನನ್ನು ಯಾವ ರೀತಿ ಪಳಪಳ ಅಂತ ಹೊಳೆಯೋ ಥರ ನಾವು ವಾಶ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದೇವ್ರ ಮನೆ ಸಾಮಾನನ್ನು ನಾವು ಎಷ್ಟು ಸಲ ಉಜ್ಜಿ ತೊಳಿತಾ ಇರ್ತೀವಿ ಅಲ್ವಾ. ಹುಣಸೆ ಹಣ್ಣಲ್ಲಿ ನಾವು ತೊಳಿತಾ ಇರ್ತೀವಿ ಅಥವಾ ಪೀತಾಂಬರಿ ತಂದುಬಿಟ್ಟು ತೊಳಿತಾ ಇರ್ತೀವಿ. ಸೊ ಇವತ್ತು ನಾನು ಪೀತಾಂಬರಿ ಇಲ್ಲದೆ ಹುಣಸೆ ಹಣ್ಣು ಇಲ್ದಲೆ ಕೇವಲ ಒಂದೇ ಒಂದು ಈ ಪೇಸ್ಟನ್ನು ಹಚ್ಚಿಬಿಟ್ಟು ನಾವು ಹಾಗೆ ನೀರಿಂದ ತೊಳೆದ್ರೆ ಸಾಕು ಪಳಪಳ ಅಂತ ಹೊಳೆಯೋ ಥರ ಮಾಡ್ಬೋದು. ಸೊ ಈ ಪೇಸ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ನಾನಿಲ್ಲಿ ತಾಮ್ರದ ತಟ್ಟೆನ ತೊಗೊಂಡು ತೋರಿಸ್ತಾ ಇದ್ದೀನಿ ಈ ಪೇಸ್ಟ್ ಹಚ್ಬಿಟ್ಟು. ಸೊ ಯಾವ ಥರ ಇದೆ ಅಂತ ನೋಡ್ಬೋದು ನೀವಿಲ್ಲಿ. ಸೊ ಈ ಪೇಸ್ಟನ್ನು ಹಚ್ಬಿಟ್ಟು ವಾಶ್ ಮಾಡಿದಾದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಕೂಡ ನೀವು ನೋಡ್ಬೋದು. ಸೊ ಈಗ ಈ ಪೇಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಸೊ ಜಾಸ್ತಿ ಹುಳಿ ಇರೋ ಮೊಸರು ಯೂಸ್ ಮಾಡಿದರೂ ಕೂಡ ಒಳ್ಳೆಯದು, ಅಥವಾ ಸ್ವಲ್ಪ ಹುಳಿ ಇರೋ ಮೊಸರು ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ 4 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಅರ್ಧ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸದ ಬದಲು 1 ಟೇಬಲ್ ಸ್ಪೂನು ವಿನೆಗರ್ ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ, ನಿಂಬೆಹಣ್ಣಿನ ರಸ ಹಾಗೆ ಮೊಸರಲ್ಲಿ ಹುಳಿ ಅಂಶ ಇರೋದ್ರಿಂದ ಸೊ ಈ ಪೇಸ್ಟ್ಗೆ ತುಂಬಾ ಮುಖ್ಯ ನಿಂಬೆಹಣ್ಣು ಮತ್ತು ಮೊಸರು. ಸೊ ಇದರಿಂದನೇ ನಮಗೆ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳು ನಮಗೆ ಪಳಪಳ ಅಂತ ಹೊಳೆಯೋದಕ್ಕೆ ಹೆಲ್ಪ್ ಆಗೋದು. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ಸೊ ನೀರೆಲ್ಲ ಹಾಕಿಬಿಟ್ಟು ಕಲಸೋದಕ್ಕೆ ಹೋಗಬೇಡಿ, ಅದು ನಾವು ಮೊಸರು ಹಾಕ್ಕೊಂಡಿರ್ತೀವಿ ಅಲ್ವಾ, ಅದೇ ಸಾಕಾಗುತ್ತೆ. ಸೊ ನೋಡಿ, ಈ ಥರ ಪೇಸ್ಟ್ ಇರಬೇಕು, ತೀರಾ ತೆಳ್ಳಗೂ ಇರಬಾರ್ದು. ಫುಲ್ಲು ತೆಳ್ಳಗಾಯಿತು ಅಂತಂದರೆ ಇನ್ನೂ 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ಸೊ ನೋಡಿ, ಈ ರೀತಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಈ ಪೇಸ್ಟನ್ನು ಈ ತಾಮ್ರದ ತಟ್ಟೆಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕೈಯಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮಗೆ ತೋರಿಸೋದಕ್ಕಂತ ಅರ್ಧ ಭಾಗ ಮಾತ್ರ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗಬೇಕು ಅಲ್ವಾ, ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅರ್ಧ ಭಾಗ ಮಾತ್ರ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ರೀತಿ ಈ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು 2 ನಿಮಿಷ ಹಾಗೆ ಇಟ್ಟರೆ ಸಾಕು. ಆಮೇಲೆ ನಾವು ಒಂದು ತಣ್ಣೀರಿಂದ ವಾಶ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಪಳಪಳ ಅಂತ ಈ ತಾಮ್ರದ ತಟ್ಟೆ ಹೊಳೆಯುತ್ತೆ. ಸೊ ನಾವು ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಅಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ. ಸೊ ನೋಡಿ, ಈ ರೀತಿ ನಾನು ಅಪ್ಲೈ ಮಾಡಿಬಿಟ್ಟು ಇಟ್ಟಿದ್ದೀನಿ. ಸೊ ನಿಮಗೆ 2 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ನೋಡ್ಬೋದು ನೀವಿಲ್ಲಿ ನಾನು 2 ನಿಮಿಷ ಹಾಗೆ ಬಿಟ್ಟಿದ್ದೆ. ಸೊ ಈಗ ನಾನು ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ರಿಸಲ್ಟು. ಸೊ ನೋಡಿ, ಒಂದು ಸೈಡ್ ಯಾವ ರೀತಿ ಇದೆ, ಇನ್ನೊಂದು ಸೈಡ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ನಿಮಗೆ ತೋರಿಸೋದಕ್ಕಂತ ಟಿಶ್ಯೂ ಪೇಪರಲ್ಲಿ ಒರೆಸಿ ತೋರಿಸ್ತಾ ಇದ್ದೀನಿ. ಸೊ ನೀವು ನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ಸೊ ನಾನು ಜಸ್ಟ್ ಅಪ್ಲೈ ಮಾಡಿಟ್ಟಿರೋದಷ್ಟೇ, ನಾನು ಒತ್ತಿ ತಿಕ್ಕೂ ಇಲ್ಲ. ಸೊ ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದೇ ಥರ ನೀವು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಬೋದು. ಸೊ ನಾನೀಗ ಇಡೀ ತಾಮ್ರದ ತಟ್ಟೆಗೆಲ್ಲ ಈ ಪೇಸ್ಟನ್ನು ಅಪ್ಲೈ ಮಾಡಿ ಇಡ್ತೀನಿ. ಸೊ ಆವಾಗ ನಿಮಗೆ ರಿಸಲ್ಟು ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಪೇಸ್ಟ್ ಒಂದು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. 2 ನಿಮಿಷದಲ್ಲಿ ಪೂಜೆ ಸಾಮಾನೆಲ್ಲ ನಾವು ಬೇಗ ವಾಶ್ ಮಾಡಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ಸೊ ತುಂಬಾ ಈಸಿಯಾಗಿ ನಾವು ವಾಶ್ ಮಾಡ್ಕೊಳ್ಬೋದು. ಸೊ ತುಂಬ ಕಷ್ಟ ಅಲ್ವಾ ತಾಮ್ರದ ಪೂಜೆ ಸಾಮಾನೆಲ್ಲ ವಾಶ್ ಮಾಡ್ಕೊಳ್ಳೋದು. ನೋಡಿ, ನಾನಿಲ್ಲಿ ತಾಮ್ರದ ತಟ್ಟೆಗೆ ಈ ಪೇಸ್ಟನ್ನು ಹಚ್ಬಿಟ್ಟು ಇಟ್ಟಿದ್ದೀನಿ. ಸೊ 1-2 ನಿಮಿಷ ಬಿಟ್ಬಿಟ್ಟು ನಾನು ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ನೋಡಿ, 1-2 ನಿಮಿಷ ಬಿಟ್ಟಿದ್ದೀನಿ. ಸೊ ಇವಾಗ ವಾಶ್ ಮಾಡಿ ತೋರಿಸ್ತೀನಿ ನೀರಲ್ಲಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ಈ ತಟ್ಟೆನ ನಿಮಗೆ ಮುಂಚೆನೇ ತೋರಿಸಿದ್ದೆ ಅಲ್ವಾ, ಎಷ್ಟು ಕೊಳೆ ಆಗಿತ್ತು ಅಂತ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ, ಪಳಪಳ ಅಂತ ಹೊಳಿತಾ ಇದೆ. ಸೊ ನೋಡಿ, ಹೊಸ ತಟ್ಟೆ ಥರ ಕಾಣಿಸ್ತಾ ಇದೆ. ನಾವು ಪೀತಾಂಬರಿಯಿಂದ ತೊಳೆದಷ್ಟೇ ಕಾಣಿಸ್ತಾ ಇದೆ. ಈಗ ನಾನು ಒಣ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ, ಕಾಟನ್ ಬಟ್ಟೆಯಿಂದ. ಸೊ ಈ ರೀತಿ ನಾವು ಒಣ ಬಟ್ಟೆಯಿಂದ ಒರೆಸಿ ಇಟ್ಕೊಂಡ್ರೆ ಡಾಟ್ ಥರ ಆಗೋದಿಲ್ಲ. ಸೊ ಆವಾಗ ನೀಟಾಗಿ ನಮಗೆ ಕಾಣಿಸುತ್ತೆ. ಸೊ ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ.
ನೀವು ಕೂಡ ಇದೇ ಥರ ಪೇಸ್ಟ್ ಮಾಡಿಕೊಂಡು ದೇವರ ಪೂಜೆ ಸಾಮಾನನ್ನು ವಾಶ್ ಮಾಡ್ಕೊಳ್ಳಿ, ತುಂಬ ಬೇಗನೆ ಆಗುತ್ತೆ. ಸೊ ನಿಮಗೆ ಖಂಡಿತವಾಗ್ಲೂ ಈ ಟಿಪ್ಸು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.